ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಕಶ್ಯಪ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಿದ್ದೀನಿ. ಹಾಗೆ ನಂತರದಲ್ಲಿ ಸಿನಿಮಾದ ಎಡಿಟರ್ NM ವಿಶ್ವ ಅವರು. ಸಿನಿಮಾದ VFX ಕೆಲಸ ಮಾಡಿರುವಂತಹ ಪ್ರವೀಣ್ ಲಕ್ಷ ಅವರು. ಪ್ರಣವ್ ಸೂರ್ಯ, ಅವರು. ಹಾಗೆ ಮ್ಯೂಸಿಕ್ ಪಾರ್ಟ್ನರ್ A2 ಮ್ಯೂಸಿಕ್. ಹಾಗೆ ಸಿಂಗರ್ ನಿಂಗಪ್ಪ ದೋಣಿಯವರು. ಅದ್ಭುತವಾದಂಥ ಜನಪದ ಕಲಾವಿದರು ಇವರು. ಧನ್ಯವಾದಗಳು, ನಿಮಗೂ ಕೂಡ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಹಾಗೆ ಸಿನಿಮಾದ ನಿರ್ದೇಶಕರು ಆಯುಷ್ ಮಲ್ಲಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಫಿಲ್ಮ್ ಫೆಸ್ಟಿವಲಲ್ಲಿ ರಿಜೆಕ್ಟ್ ಆದಂಥ ಒಂದು ಸಿನಿಮಾ 50 ದಿನಗಳನ್ನು ಪೂರೈಸುತ್ತೆ ಅಂದರೆ ಅದು ಅವರ ನಿರ್ದೇಶನಕ್ಕಿರುವ ತಾಕತ್ತು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆಯುಷ್ ಮಲ್ಲಿ ಸರ್. ಹಾಗೆ ಈ ಒಂದು ಸಿನಿಮಾ ಈಗ 50 ದಿನ ಪೂರೈಸಿದೆ, ಆದರೆ ಇನಿಷಿಯಲ್ ಡೇಸಲ್ಲಿ ಈ ಸಿನಿಮಾವನ್ನು ನಂಬಿ ಪ್ರೊಡ್ಯೂಸ್ ಮಾಡಿದಂತಹ ಅಂದಪ್ಪ ಸಂಕನೂರ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಸಿನಿಮಾದ PRO ಹರೀಶ್ ಅರಸು ಅವರು, ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಮುಖ್ಯವಾಗಿ ಸಿನಿಮಾದ ಕಲಾವಿದರು, ನಮ್ಮ ಹೀರೋಗಳು, ಅವ್ರನ್ನ ಕರೆಯಬೇಕು. ಎಸ್, ಜಗದೀಶ್ ಅವರು ಹಾಗೆ ಆದಿತ್ಯ. ಆ್ಯಕ್ಚುಲಿ ನೀವೊಂದು ಮಾತು ಹೇಳಬೇಕು, ಹೇಗನ್ನಿಸ್ತು ಏನು ಅಂತ. ಅದನ್ನು ಕೊಡಿ ಸರ್. ಬರ್ತಾರೆ ಸರ್ ನೆಕ್ಸ್ಟ್ ಇವರು ಒಂದ್ಸತಿ ಲಾಸ್ಟಿಗೆ ಒಂದು ಗ್ರೂಪ್ ಫೋಟೋ ತಗೊಂಡು. ಈಗ ನೀವು 1 ನಿಮಿಷ ಮಾತಾಡ್ಬೇಕಲ್ಲ, 50 ದಿನ ಆಗಿದೆ, ನಿಮ್ದೊಂದು ಡೈಲಾಗಿಗೆಲ್ಲ ಕಾಯ್ತಿದಾರಲ್ಲಿ. ಇಲ್ಲಿ 50 ದಿನ ಆಗೈತಿ, ಹೆಂಗ್ ಅನ್ಸಕತ್ತತಿ? ಅಲ್ಲ ನಾನ್ ನಿಮಗ್ ಕೇಳಿದ್ ಹೆಂಗ್ ಅನ್ಸಕತ್ತೈತಿ ಅಂತ. ನಿಮ್ಗೆ ಹೆಂಗ್ ಅನ್ಸ್ತಿದೆ ಅಂತ? ಚಲೋ ಅನ್ಸುತ್ತೆ. ನಿಮ್ಗೆ? ನಮಗೆ ತುಂಬಾ ಖುಷಿ ಆಯ್ತು. ಹೌದಾ? ಈ ಫುಲ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೇಕಂತಿದ್ದೀರಾ? ಏನ್ ಕತೆ? ನಿಮ್ಮ ಆವತ್ತಾನೆ ಅವರು ಡೈರೆಕ್ಟ್ರು ಆಯುಷ್ ಸರ್ ಇವತ್ತು ಊಟ ಕೊಟ್ರಾ? ಇಲ್ಲ ಸರ್, ಇವತ್ತು ನಿಜ ಬೈಕಂತಿದ್ರೆ ಬಾರ್ಲಿ ಹಸುವಾಗೈತಿ ಹೋಗೋಣ ಅಂತ. ಈಗ ಹೇಳಿ, ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ದೀರಾ? ಸಿನಿಮಾ ಮಾಡ್ಬೇಕಾ? ಹೌದಾ? ಅಲ್ಲಿ ನೋಡಿ, ಸ್ಕೂಲಿಗೆ ಹೋಗ್ತಿದ್ದೀರಾ? ಆಕ್ಚುಲಿ ನೀವು ಫಸ್ಟ್ ದಿನ ಧ್ರುವ ಸರ್, ಜೋ ಸರ್ ಬಂದಾಗ ಇವರೆಲ್ಲರೂ ಬಂದಿದ್ರು. ಇವರೆಲ್ಲ ನಿಮ್ಮ ರೀಲ್ಸ್ನ, ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದರಲ್ಲಿ. ಇವರೆಲ್ಲರ ಸಪೋರ್ಟಿಂದ ಇವತ್ತು 50 ದಿನ ಪೂರೈಕೆ ಆಗಿದೆ ಅಲ್ವಾ? 50 ದಿನ ಪೂರೈಸಿದ್ದೀರಾ. ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಮ ಸ್ಟೈಲಲ್ಲಿ ಹೇಳ್ಬೇಕು. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ರೀ, ನಮ್ಮನ್ನ ಟಿವಿಯಾಗಲ್ಲ ಫೋನ್ನಾಗ ಬರಕ್ಕೆ ಮಾಡಿದ್ಕ. ಅವ್ರೊಂದ್ಸತಿ ಹೇಳಿ, ನೀವೊಂದ್ಸತಿ ಹೇಳಿ. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ರೀ, ನಮ್ಮ ಟಿವಿಯಾಗ, ಫೋನ್ನಾಗ, ಯೂಟ್ಯೂಬ್ನಾಗ ಎಲ್ಲದಕ್ಕೂ ಬರೋದಕ್ಕೆ. ಆಯಿತು, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಇಬ್ಬರಿಗೂ. ಹಾಂ, ಒಂದು ಡೈಲಾಗ್ ಹೇಳ್ಬಿಡ್ತೀರಾ? ಹಾಂ, ಟೊಮಾಟೊ ಹಣ್ಣೋದು. ಹಾಂ, ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದ ಹಣ್ಣು ಯಾವ್ದು? ಅದು ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲೆ. ಹ್ಞೂನ್ಲೆ, ನೀನೇ ನಂಗೆ ಕಂದಿ. ನಾ ಟೊಮೆಟೊ ಹಣ್ಣು ಕಂಬಿಟ್ಟಿನ್ಲಿ, ಮಬ್ಬ ತರಕಾರಿಲಿ ಎರಡು ಹಣ್ಣು ಅದಾವಲ್ಲ, ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಗ್ಬಿಡತ್ಲೆ. ಹೌದನ?
ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ನಂತರದಲ್ಲಿ ಹಾಂ, ದುರ್ಗಪ್ಪ ಕಂಬ್ಳಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ತಂದೆಯ ಪಾತ್ರವನ್ನು ನಿರ್ವಹಿಸಿದಂಥವ್ರು ಇವರು. ಹಾಗೆ ರೇಣುಕಾ ದೇಸಾಯಿ, ದಯವಿಟ್ಟು ವೇದಿಕೆಗೆ ಬರಬೇಕು. ಋತಿಕ್ ಬಳ್ಳಾರಿ, ಋತಿಕ್ ಬಳ್ಳಾರಿ, ಹಾಗೆ ಹನುಮೇಶ್. ಎಸ್, ಥ್ಯಾಂಕ್ ಯು ಹನುಮೇಶ್ ಅವರು. ಹಾಗೆ ಪೂಜಾ, ಪೂಜಾ, ನಿಜವಾಗ್ಲೂ ಪಪ್ಪಿ ಸಿನಿಮಾ 50 ದಿನಗಳನ್ನು ಪೂರೈಸಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಭಿನಯಿಸಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಹೇಗೆ ಅವ್ರ ಮನೆಗಳಲ್ಲಿ ಮಾತಾಡ್ತಾರೋ ಅಷ್ಟೇ ನ್ಯಾಚುರಲ್ ಆಗಿ ಆ ಒಂದು ತೆರೆ ಮೇಲೆ ಬಂದಿದ್ದರಿಂದ ನಮ್ಮೆಲ್ರಿಗೂ ಅಷ್ಟು ಆಪ್ತವಾಗೋದಕ್ಕೆ ಕಾರಣ ಆಯಿತು. ಈ ತಂಡದಿಂದ ಇನ್ನೂ ಹೆಚ್ಚಿನ ಚಿತ್ರಗಳು ಬರಲಿ ಅಂತ ಎಲ್ಲರೂ ಸೇರಿ ವಿಶ್ ಮಾಡೋಣ. ಸಂಜನಾ ಮ್ಯಾಮ್, ನಿಮಗೆ ಪಪ್ಪಿ ಚಿತ್ರತಂಡದ ಪರವಾಗಿ ಒಂದು ಸ್ಮರಣಿಕೆಯನ್ನು ಕೊಡ್ತಿದ್ದಾರೆ, ದಯವಿಟ್ಟು ಸ್ವೀಕರಿಸಬೇಕು. ಆಯುಷ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.